ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಗುಲಾಬಿ ಗಿಡಕ್ಕೆ ಇವತ್ತು ನಾನು ಒಂದು ಸುಲಭವಾಗಿರೋ ಅಂತಹದ್ದೊಂದು ಫರ್ಟಿಲೈಸರ್ನ ತೋರಿಸ್ತಾ ಇದ್ದೀನಿ. ಅದೇನು ಅಂತ ನೋಡೋಣ ಬನ್ನಿ. ಈ ಫರ್ಟಿಲೈಸರ್ನ ನಾವು ಪೆಸ್ಟಿಸೈಡ್ ಅಂತಲೂ ಸಹ ಅನ್ಬೋದು. ಯಾಕೆ ಅಂದರೆ ಈ ಗುಲಾಬಿ ಗಿಡಕ್ಕೆ ಬರುವಂತಹ ಕೆಲವೊಂದು ಸಮಸ್ಯೆಗಳನ್ನ ದೂರ ಮಾಡುತ್ತೆ. ಜೊತೆಗೆ ಇದನ್ನು ಸಿಂಪಲ್ಲಾಗಿ ಮಾಡ್ಬೋದು. ನಮ್ಮ ಅಡುಗೆ ಮನೆಯಲ್ಲೇ ಸಿಗೋವಂಥ ವಸ್ತುನೇ ಬಳಸ್ಕೊಂಡು ನಾವು ಈಸಿಯಾಗಿ ಮಾಡ್ಕೋಬೋದು. ಈ ಗುಲಾಬಿ ಗಿಡಕ್ಕೆ ಸುಲಭವಾಗಿ ಫರ್ಟಿಲೈಸರ್ ಮಾಡೋದಕ್ಕೆ ಹೆಚ್ಚು ಖರ್ಚು ಮಾಡೋ ಅಂಥದ್ದೇನೂ ಇರೋದಿಲ್ಲ. ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಇದು. ಹಂಗಾಗಿ ನಾವು ಅದನ್ನು ಉಪಯೋಗಿಸ್ಕೊಂಡು ನಾವು ರೆಡಿ ಮಾಡೋಣ. ಈ ಗುಲಾಬಿ ಗಿಡದಲ್ಲಿ ಕಾಡೋ ಅಂತಹ ಸಮಸ್ಯೆ ಏನಪ್ಪ ಅಂದರೆ ಸರಿಯಾಗಿ ಚಿಗುರು ಬರ್ತಾ ಇರೋದಿಲ್ಲ. ಜೊತೆಗೆ ಎಲೆಗಳು ಕರ್ಲಿ ಸಹ ಆಗ್ತಾ ಇರುತ್ತೆ. ಚಿಗುರು ಬಂದ್ರೂ ಸಹ ಅದರಲ್ಲಿ ಮೊಗ್ಗಾಗೋದಿಲ್ಲ. ಇದ್ರ ಜೊತೆಗೆ ಫಂಗಲ್ ಇನ್ಫೆಕ್ಷನ್ ಕೂಡ ಆಗುತ್ತೆ. ಸಡನ್ ಆಗಿ ಈ ಗುಲಾಬಿ ಗಿಡದ ಎಲೆ ಮೇಲೆ ಕಪ್ಪುದು ಚುಕ್ಕಿ ತರ ರೋಗನೂ ಸಹ ಬರುತ್ತೆ. ಈ ಗಿಡದಲ್ಲಿ ಚೆನ್ನಾಗಿ ಗ್ರೋತ್ ಸಹ ಆಗೋದಿಲ್ಲ. ಇನ್ನು ತಡ ಮಾಡೋದು ಬೇಡ. ಆ ಫರ್ಟಿಲೈಸರ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ನಾನು 1 ಲೀಟ್ರಷ್ಟು ನೀರು ತಗೊಂಡಿದ್ದೀನಿ. ನೀರು ತಗೊಂಡು ನಾನು ಈಗ ಇದಕ್ಕೆ 2 ಸ್ಪೂನಷ್ಟು ಇದಕ್ಕೆ ನಾನಿವಾಗ 2 ಸ್ಪೂನಷ್ಟು ಟೀ ಪೌಡ್ರ್ ಹಾಕ್ತಾಯಿದ್ದೀನಿ. ಟೀ ಪೌಡ್ರು ನಾವು ಟೀ ಮಾಡಿ ಸೋಸಿರ್ತೀವಲ್ಲ ಆ ಟೀ ಪೌಡ್ರಲ್ಲ, ಇದು ಫ್ರೆಶ್ ಆಗಿರುತ್ತೆ ನೋಡಿ. ನಾವು ಟೀ ಮಾಡೋದಕ್ಕಿಂತ ಮುಂಚೆನೇ ಹಾಕ್ತೀವಲ್ಲ ಆ ಟೀ ಪೌಡ್ರು ಇದು. 2 ಸ್ಪೂನು ಟೀ ಪೌಡ್ರ್ ಹಾಕಾದ್ಮೇಲೆ ನಾನು 1 ಚಿಟಿಕೆ ಇಂಗು ಜಾಸ್ತಿ ಹಾಕೋಬಾರ್ದು. ಆಮೇಲೆ ಜಾಸ್ತಿ ಹಾಕೊಂತು ಅಂದರೆ ಗಿಡ ಸುಟ್ಟೋಗೋ ಚಾನ್ಸು ಕೂಡ ಇರುತ್ತೆ. ಅದಕ್ಕೋಸ್ಕರನೇ ನಾವು ಒಂದೇ 1 ಚಿಟಿಕೆ ಅಷ್ಟೇ ಇಂಗನ್ನ ಹಾಕ್ಕೊಂಡು ಅದರಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಇದು ಟೀ ಪೌಡ್ರು ಮತ್ತು ಇಂಗು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಎಲ್ಲ ಅಡುಗೆ ಮನೆಯಲ್ಲೂ ಇದ್ದೇ ಇರುತ್ತೆ. ಹಾಗಾಗಿ ನಾವು ಈಸಿಯಾಗಿ ಫರ್ಟಿಲೈಸರ್ನ ಮಾಡ್ಕೋಬೋದು. ನೋಡಿ, ನಾನು ಅದು ಇಂಗು ಮತ್ತು ಟೀ ಪೌಡ್ರು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇದನ್ನು ಒಂದು 3 ಅವರ್ ಆದ್ರೂ ಬಿಸಿಲಲ್ಲಿ ಇಡಬೇಕು. ನಾನು ಬಿಸಿಲಲ್ಲಿ ಇಟ್ಟಿದ್ದೀನಿ. ನೋಡಿ ಹೆಂಗಾಗಿದೆ ಇದು. ಬಿಸಿಲಿಂದ ಇವಾಗ ನಾನು ಇಟ್ಟಾದ್ಮೇಲೆ ಇವಾಗ ತೆಗಿತಾ ಇದ್ದೀನಿ. ನಾನು ಗಿಡಗಳಿಗೆ ಹಾಕಬೇಕಲ್ಲ ಅಂದ್ಬಿಟ್ಟು ಇವಾಗ ನಾನು ಇದನ್ನು ತೆಗಿತಾ ಇದ್ದೀನಿ. ಇನ್ನು ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಈ ಟೀ ಪೌಡ್ರ್ನಲ್ಲಿ ಟ್ಯಾನಿಕ್ ಆಸಿಡ್ ಅನ್ನೋ ಒಂದು ಅಂಶ ಸಹ ಇರುತ್ತೆ. ಈ ಟೀ ಪೌಡ್ರು ಮಣ್ಣನ್ನು ಸಹ ಲೂಸ್ ಮಾಡುತ್ತೆ. ಮಣ್ಣಿನ ಫಲವತ್ತತೆಯನ್ನು ಸಹ ಹೆಚ್ಚು ಮಾಡುತ್ತೆ. ಇದರಿಂದ ನಾವು ಹಾಕುವಂತಹ ಗೊಬ್ಬರ ಏನು ಮಾಡುತ್ತಪ್ಪ ಅಂದರೆ ಈ ಫರ್ಟಿಲೈಸರು ಗಿಡಗಳಿಗೆ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ನಾನು 3 ಅವರ್ ಬಿಸಿಲಲ್ಲಿ ಇಟ್ಟಿದ್ನಲ್ಲ ಅದನ್ನು ತೆಗೆದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಕೋಲ್ ಸಹಾಯದಿಂದ ಮಿಕ್ಸ್ ಮಾಡಿಬಿಟ್ಟು ನಾವು ಫಸ್ಟಿಗೆ 1 ಲೀಟ್ರ್ ನೀರಲ್ಲಿ ನಾವು 2 ಸ್ಪೂನು ಟೀ ಪೌಡ್ರು 1 ಚಿಟಿಕೆ ಹಿಂಗೆ ಹಾಕಿದ್ವಿ. ಈಗ ನಾನು 3 ಲೀಟ್ರ್ ನೀರು ತಗೊಂಡಿದ್ದೀನಿ. 3 ಲೀಟ್ರ್ ನೀರಿಗೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಾದಮೇಲೆ ನಾವು ಈ ಗುಲಾಬಿ ಗಿಡಗಳಿಗೆ ಕೊಡಬೇಕು. ಸ್ವಲ್ಪನೇ ಹಾಕಬೇಕು. ಯಾಕೆಂದರೆ ಕೆಳಗಡೆ ಎಲ್ಲ ಇಳಿಬಾರ್ದಲ್ಲ, ಅದಕ್ಕೋಸ್ಕರನೇ ಸ್ವಲ್ಪನೇ ಹಾಕೋಬೇಕು. ಇನ್ನು ಮಿಕ್ಕಿದ್ರೆ ನಾವು ಬೇರೆ ಗಿಡಗಳಿಗೂ ಹಾಕೋಬೋದು. ಈ ಗುಲಾಬಿ ಗಿಡಕ್ಕೆ ಅಂತಲೇ ಅಲ್ಲ, ಬೇರೆ ಎಲ್ಲ ಗಿಡಗಳಿಗೂ ಸಹ ಹಾಕೋಬೋದು. ಇನ್ನು ಹಿಂಗು ಏನು ಮಾಡುತ್ತೆ ಅಂದರೆ ಗಿಡಗಳಿಗೆ ಒಳ್ಳೆ ಕೀಟನಾಶಕವಾಗಿಯೂ ಸಹ ಕೆಲಸ ಮಾಡುತ್ತೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್, ಐರನ್, ಕೆರಾಟಿನ್, ಪ್ರೋಟೀನ್, ಫೈಬರ್ ಇನ್ನೂ ಬೇಕಾದಷ್ಟು ಅಂಶಗಳಿರುತ್ತೆ. ಗಿಡದ ಬೇರುಗಳಿಗೆ ಫಂಗಸ್ ಏನಾದರೂ ಬರ್ತಾ ಇದ್ರೆ ಅದನ್ನು ಕಡಿಮೆ ಮಾಡೋದಕ್ಕೂ ಸಹ ಸಹಾಯ ಆಗುತ್ತೆ. ಈ ಇಂಗು ಬೇರುಗಳ ಹತ್ರ ಇರುವೆ ಏನಾದರೂ ಗೂಡು ಮಾಡ್ಕೊಂಡಿದ್ರೆ ಬೇರುಗಳನ್ನೆಲ್ಲ ಹಾಳು ಮಾಡ್ತಾ ಇರುತ್ತೆ. ಇರುವೆ ಬೆಳೆಯೋದಕ್ಕೇ ಬಿಡೋದಿಲ್ಲ. ಇಂಥ ಟೈಮಲ್ಲಿ ನಾವು ಈ ಥರ ಫರ್ಟಿಲೈಸರ್ನ ಹಾಕಿದ್ರೆ ಇದರಲ್ಲಿ ಇರೋ ಇಂಗಿನ ಸ್ಮೆಲ್ಲಿಂದ ಇರುವೆಗಳೆಲ್ಲ ಹೊರಟೋಗುತ್ತೆ. ನೋಡಿ, ನಾನು ಎಲ್ಲವೂ ಗುಲಾಬಿ ಗಿಡಗಳಿಗೂ ಸಹ ಹಾಕಿದ್ದೀನಿ. ನೋಡಿ, ನಾನು ಗುಲಾಬಿ ಗಿಡದಲ್ಲಿ ಚಿಗುರು, ಮೊಗ್ಗು ಎಲ್ಲ ನೋಡಿ, ಹೂವು ಎಲ್ಲ ಎಷ್ಟು ಚೆನ್ನಾಗಾಗಿದೆ. ಈ ಥರ ಮಾಡ್ಕೋಬೇಕು ನಾವು. ಅವಾಗವಾಗ ಫರ್ಟಿಲೈಸರು ಈ ಥರ ಎಲ್ಲ ಕೊಡ್ತಾ ಇದ್ದರೆ ಒಳ್ಳೆ ಹೂವು ಎಲ್ಲ ಸಿಗುತ್ತೆ ನಮಗೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್. ಬಾಯ್.